ನೀನು ಸಾಯೋದು ಈ ಬೀರನ ಕೊಡ್ಲಿಂದಲೇ ಮಗನು. ಹೋಗಲೇ ಹೋಗು, ನಿನ್ನ ಬಿಳಿ ನುಡಿಗೆ ಅಷ್ಟೇ ಯಾಕಲೇ ಆ ಹಿಮಾಲಯದ ಬಂಡೆ ಬಂದು ಅಪ್ಪಳಿಸಿದರು ಕೊಪ್ಪಳಿಯಾಗಲಾರದ ನನ್ನ ಅಕ್ಕನ ಸಂಸಾರ. ಅಕ್ಕ, ಏನಮ್ಮ ಇದು ನಿನ್ನ ಸ್ಥಿತಿ? ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ಯಾ. ನೀನು ನನ್ನ ತಮ್ಮ ಅಲ್ಲಪ್ಪ, ನನ್ನ ಧೀರನಪ್ಪ ನೀನು. ಶಾಂತ, ದೇವಿಯ ದರ್ಶನದಿಂದ ತಡವೇಕೆ? ಇಲ್ಲ ರೀ, ಬೇಗ ಬರ್ಬೇಕು ಅಂತ ಇತ್ತು, ತಮ್ಮ ಬಂದ ಅದಕ್ಕೆ. ಇರಲಿ ಇರಲಿ ಬೀರ, ನಿನ್ನ ಎತ್ತಿನ ಗಾಡಿಯನ್ನು ಆ ಕಡೆ ಹೊರಳಿಸಿ ನಿಲ್ಲಿಸು. ನಾನು ಶಾಂತನ ಜೊತೆಗೆ ಬಂದೆ. ಆಯ್ತು ಮಾವನ್, ನಡೀತಾನೆ. ನೀವು ಆ ತಾಯಿಗೆ ನಮಸ್ಕರಿಸಿರಿ. ಅಮ್ಮ, ಗ್ರಾಮ ದೇವತೆ, ನೊಂದು ಬಂದವರಿಗೆ ಆನಂದ ಪ್ರಸ್ತಾರಿಸುವ ಜಗದಂಬಾ ನೀನು. ದಂಪತಿಗಳು ಆಗಿ ಬಂದ ನಮಗೆ ಒಂದು ಹಿಂಪಾದ ಮಗುವನ್ನು ಕೊಟ್ಟು ದಯಪಾಲಿಸು, ನಂತರ ಆನಂದದಿಂದ ಜೀವನ ಸಾಗಿಸು. ಇದೇನ್ರಿ ಇದು? ಆ ದೇವ ಮೇಲೆ ಇಷ್ಟೊಂದು ಭಕ್ತಿಯ ಅಲೆ? ಭಕ್ತಿಯ ಅಲೆ ಶಿಲೆಯಾಗುವಂತೆ ಒಂದು ಅನುರಾಗದ ಹಾಡನ್ನು ಹಾಡಬಾರದೆ? ಸಂದೇಹಕ್ಕೆ ಸ್ವಾಮಿ, ನಿಮ್ಮ ಆಸೆ ಇರ್ತಿ ಆಗಲಿ.
ಹುಲಿ ಹಿಡಿಬೇಕಾದ್ರ ಜಿಂಕೆ ಕಟ್ಟಾಕಬೇಕ. ಶ್ರೀರಾಮಚಂದ್ರನ ಅಡ್ಡ ಹಾಕಾಕ ರಂಜಾಯಮ ಜಿಂಕೆ ಕಟ್ಟಾಕಬೇಕ. ಹಾಯ್ ಹಲೋ. ಹಾಯ್ ರವಿವರ್ಮ. ಅದೀಗ ಅರ್ಜೆಂಟಾಗಿ ಬರಲಿಲ್ಲ, ಕಾರಣ? ಕಾರಣ ಇದೆ ರಂಜಿನಿ, ಕಾರಣ ಇದೆ. ನಿನ್ನಿಂದ ನನಗೊಂದು ಸಹಾಯ ಅಗತ್ಯವಾಗಿದೆ. ಅದೇನು ಹೇಳು ರವಿವರ್ಮ. ನಿಮಗಾಗಿ ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧ ಇದ್ದೇನೆ. ಇದನ್ನು ಇಬ್ಬರು ತಿಳಿದುಕೊಂಡು ಪಾತಾಸಿರ್ತೇನೆ ಹುಚ್ಚಿ. ನೀನೆಂದಿದ್ರೆ ನನ್ನವರೇ ನನಗೆ ಎದುರಾಗಿ ಆ ಶಾಂತಿಯ ಕೈ ಹಿಡಿದು ಸಿಂಹಕ್ಕ ಸಿಂಹ ಆಗಿ ಮೇರ್ತಾ ಇದ್ದಾನೆ ಆ ಶ್ರೀರಾಮಚಂದ್ರ. ಅವನು ನಿನ್ನಿಂದ ಬೀದಿ ಪಾಲಾಗಿ ನನ್ನಡಿಯ ಹುಲಿಯಾಗಿ ಬದುಕಬೇಕು. ಅದಕ್ಕೆ ನಿನ್ನ ಸಹಾಯ ಅಗತ್ಯ. ಬೇಡ ರವಿವರ್ಮ, ನೋಡು, ಇಂಥ ಆಸೆಯನ್ನ ಮಾತ್ರ ಹಿಡಿಬೇಡ. ನೋಡು, ನಾನು ಮೇಲೆ ಪ್ರೀತಿಯನ್ನು ಹಿಡ್ಕೊಂಡಿದ್ದೇನೆ, ಆದ್ರೆ ನಾನು ನಿನ್ನ ಕೈ ಹಿಡಿಬೇಕಾಗಿದ್ದೇನೆ, ಬೇರೆ ಒಬ್ಬರ ಕೈ ಹಿಡಿಬೇಕಂತ ಇದೆಯಲ್ಲ. ಹೆಣ್ಣಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಈ ಭೂಮಿಯ ಮೇಲೆ. ನೀನು ಮನಸ್ಸು ಮಾಡಿದರೆ ಈ ಎರಡು ಅಂತಸ್ತಿನ ಕುಬೇರನ ರಾಣಿ ನೀನಾಗಿ ಮೇರ್ತೀಯಾ? ವಿಚಾರ ಮಾಡು. ನಿಜವೇ? ಹೌದು. ಎಂತ ಚಾಣಾಕ್ಷರ ತಲೆ ನಿಮ್ದು. ಆಯ್ತು, ನೀವು ಹೇಳಿದಂತೆ ನಾಳೆನೆ ನಾನವನ ಪ್ರೇಯಸಿ. ಹಾಗಂತ ನನ್ನ ಎದೆಗಪ್ಪಿ ಹಾಡೊಂದು ಹಾಡು ಪ್ರೇಮರಾಗಬಂದು. ಆಯ್ತು ರವಿವರ್ಮ, ನಿನ್ನ ಇಷ್ಟದಂತೆ ಹಾಡ್ತೀನಿ. ರಂಜಿನಿ, ಈ ಅಣ್ಣನಿಗೆ ವಿಷಯ ತಿಳಿಸಿ ಮುನ್ನಡೆಯೋನೊಬ್ಬ. ಆಯ್ತು, ಬನ್ನಿ ಹೋಗೋಣ. ಸಂಜೆ ಬಸ್ ಹೋಗ್ತಲೇ ಹೋಯ್ತು ಬಿಡ್ಲೆ ಅಪ್ಪ, ಅವ್ರ ಮನಿ ಹಾಳಾಗಿ ಹೋಗ. ಈ ಹೆಣ್ಣು ಮಕ್ಕಳ ಕಂಡಕ್ಟರ್ ಹಾಕವ. ಹಿಂಗಾಗಿ ಈಗ ಆಧಾರ್ ಕಾರ್ಡ್ ಇಂತಿ ಮೊದಲ ಫ್ರೀ ಅದಾವ. ಹಿಂಗಾಗಿ ನಮ್ಮ ಊರಿಗೆ 15 ನಿಮಿಷಕ್ಕೊಮ್ಮೆ ಬಸ್ ಬರೋದಕ್ಕಾಗಿ ನಾನು ಟಮ್ ಟಮ್ ಮನಿ ಬಾಗಲಾಗ ತಿರುಗಿ
ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತಾರ ಮಾಸ ಬಂಗಾಯಿನೇ ತಿತ್ತಿ ತರವಾಡ ಶಿವಾಜಿ ಕಾಸ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತಾರ ಬಂಗಾಯಿನೇ ತಿತ್ತಿ ತರವಾಡ ಶಿವಾಜಿ ಇದ್ಯಾವ್ದು ಲೇದ ಕಾಯ್ಕೆ ಹಾಕಿದ ಪೀಸ್ ಇದಕ್ಕೆ ತಕ್ಕಂತ ಎಲ್ಲಲೇ ನಮ್ಮ ಜಾಕೆಟ್ ನಿಮ್ಮ ಬಸ್ಸಿನೊಳಗೆ ಐತಿ ನಮ್ಮ ಒಂದು ಖಾಲಿ ಸೀಟ್ ತೆಗಿ ಮೊದಲು ಹೊಸ ನೋಟ್ ಸಂಜೆ ನಮ್ಮ ಕಾಲೇಜದಾಗಿನ ಹಿಂದಿನ ಫೋಟೋ ಐತಿ ಇಲ್ಲಿ ಹಿಡ್ಕೊಂಡ ಮತ್ತಾಕ ರಿವರ್ಸ್ ಮಾಡ್ತಾರಲಿ ನಮ್ಮ ಹಿಂದಿನ ರೂಟ್ ಹುಡುಗ ಸಂಜೆ ನನಗೆ ಯಾಕೋ ಸಂಶಯ ಬರತತ್ಲಿ ಕಂಡಕ್ಟರ್ ಸೀಟ ಹೌದು ಈ ಕಂಡಕ್ಟರ್ ತದಾಳು ಬಾಳ ಪಕ್ಕ ಹುಡುಗ ತೆಗಿ ಮೊದಲು ರೊಕ್ಕ ಸೀಟ್ ಐತಿ ಚೊಕ್ಕ ಮಂಜ ಈ ಕಂಡಕ್ಟರ್ ತದಾಳು ಬಾಳ ಪಕ್ಕ ಆಹಾ ಮೇಡಮ ನಾವ ಅರ್ಜೆಂಟ್ ಇಲ್ಲಿ ಬೈಲೊಳಕ್ ಹೋಗ್ಬೇಕ್ರಿ ಕೊಡ್ತೀರಿ ಏನದು ಟಿಕೆಟ್ ರೀ ಮೇಡಮ್ ಟಿಕೆಟ್ ರೊಕ್ಕ ಕೊಡಕ್ ಹೋಗ್ಸೈಟ್ ಎಲ್ಲ ಗುಮ್ಮವ್ರ ಎಷ್ಟು ಟಿಕೆಟ್ ರೊಕ್ಕ ಕೊಡ್ಲಿ ಟಿಕೆಟ್ ಬೇಕಾ ಬೇಡ ಕೊಡ್ತೇನೆ ಅದಾವ ಯಾರಿಗೆ ಗೊತ್ತು ನಿನ್ ಕಡೆ ತೆಗಿ ಪತ್ನ ಮಾತು ಮನೆಗೆ ಹೌದನು ದೋಸ್ತ ಬಿಡಿ ಹಿಂದಿನ ಸೀಟ್ ಕುಲ್ಲ ಐತಿ ಹೋಗ್ಕೊಂಡ್ರು ನಮ್ಮ ಮಗ ಮುಂದಿಂದ ಕೊಟ್ರ ಬಾ ಚಲೋ ಆಗ್ತೈತ್ರಿ ನಮಗ ಗ್ಯಾಸ್ ಇಲ್ಲ ಹಿಂಗ ಮುಂದಿನ ಬಯಸಿ ಕಾಸಿಲ್ಲ ನೋಡ್ರಿ ಹತ್ತಿಗೆ ಕೊಡ್ಸಲೇನಿ ಆ ಸುದ್ದಿ ನಿಮಗ್ ಗೊತ್ತಾಗಬೇಕಾದ್ರ ನೀವು ಹೇಳ ಮುಂದಿಂದ ಯಾರು ಅಂತ ಕೇಳ ನಿಮಗ್ ಗೊತ್ತಾಗಬೇಕಾದ್ರ ಅಂತ ಹೇಳಿದ ನಾರಿ ನಿಮ್ ಕ್ಲಾಸ್ಮೇಟ್ ಶಶಿಕಲಾ ಅಯ್ಯೋ ನನ್ನ ಶಿಶಿ ನೀನು ನೋಡಿ ಆತಲ್ಲ ನಮಗ್ ಖುಷಿ ನೀ ಬಡದಲ್ಲ ನಮ್ಮಿಬ್ಬರು ಮಾರಿಗೆ ಕರಿ ಮಸಿ ಕರಿ ಮಸಿ ನಿನಗೆ ಯಾವ ಸಾಧನ ಕೊಟ್ರಂತ ನಾ ಈ ಸೀಟ ಹೆಣ್ಣಿನ ಸಾಧನೆ ಅಂದ್ರೆ ಏನ ತಿಳ್ದ ಯಾರಿಗೆ ಗೊತ್ತು ಈ ಹೆಣ್ಣ ಈ ಜಗದ ಕಣ್ಣ ಈ ಹೆಣ್ಣಿನಿಂದ ಈ ತೊಟ್ಲು ತಗೋಗತೈತಿ ಭೂಮಿದು ಗೊತ್ತೇನು ಅದಕ್ಕ ಈ KSRTC ಬಸ್ ಓಡ್ಸಕ್ ಕೊಟ್ಟಾರ ಮಂಜಾನ ಕೈ ಹಿಡಿದ್ರ ನಿನ್ನ ಕೊಳ್ಳಿಗೆ ಬತ್ತಿನ ಸಲ ಹಾಕಿ ನೀನು ಎತ್ತಿನ ಬಂಗಿ ಹಾಕೊಂಡ್ರಿ ನಾನು ಬರ್ತಾನ ಬಾರ ನನ್ನ ರಾಣಿ ಕಾಟವಾಡಿ ಕುದುರೆ ಕುಣಿಯುವಂತ ಹುಡುಗಿ ಸೀಟ್ ಮ್ಯಾಲ ಕುಂತ ನೋಟ್ ಎನಸ್ತಾಳ ಅಂದ್ರ ನಿನಗ ಸರಿಸಾಟಿ ಯಾರಿಲ್ಲ ನೋಡ ಈ ಜಗದಾಗ ಇವತ್ತ ನಿನ್ನ ನಾನ ಭೇಟಿ ಆಗ್ಬೇಕಂತ ಬರಾತೀನಿ ನೀನ ಸಿರೋದಿಂದ ನಮ್ಮ ಲಕ್ಕುಂಡಿ ಊರಿಗೆ ಬಂದ್ ಬೀಕ್ ನೋಡಿ ನಂದು ನೋಡಪ್ಪ ನನ್ನ ಕೈ ನೀವು ಕೈ ಯಾಕೆ ಕೊಟ್ಟಿನ ಕುಡಿ ನೀ ಮೊದಲು ನೀ ಎಟ್ಪ ಆಮೇಲೆ ಕೊಡಕ್ಕೆ ಕೊಡ್ಬೇಕಂದ್ರ ಹತ್ತಿ ಮ್ಯಾಲ ಕೂತ್ ಮೆರವಣಿಗೆ ಮಾಡ್ದಂಗ ಆಕಿ ಗತಿ ಮನುಷ್ಯಾಗ ಮುಂಡಿಗೆ ತಿಂದು ದಂಡಿಸ್ಕೋಬೇಡ ಹುಡುಗಿ ಲಕ್ಕುಂಡಿ ಕಿರ್ಯಾಗ ತುಂಬಿದ ನೀರ ನಳನ ತಂದ ನಿನ್ನ ಕೈಯಾಗ ಕೊಡ್ತಾನ ಹಣ್ಣ ಇಲ್ಲದ ಹಳ್ಳದಾಗ ಗಿನಿ ಕಲ್ಲ ಹೋಗದಂಗ ಆತ್ನೆ ಬಳೆ ಹೌದ ಅಂತೂ ಶಶಿ ನೀ ನಮ್ಮ ಕೈ ಹಿಡ್ಯಾಕ ಒಪ್ಪಿದೆ ಅಂದಂಗ ಆತ ಪೂರ ಇದು
ಇದು ನಿಮ್ಮ ಅಪ್ಪನ ಆಯ್ದು ಸಾಯ್ತಾರ ನೋಡು. ಈ ಮಾತು ಕರೆನ ನಿಮ್ಮ ಅಪ್ಪನ ಆಯ್ದು ಸಾಯ್ತಾರ. ನೀ ರೊಕ್ಕ ಕೊಡಲ್ಲ ನನ್ನ ಟಿಕೆಟ್ ಬೇಡ ತಗಿ ನೀನು ಕೊಡ್ತೀನಿ ನಾ ಚಿಲ್ಲರ್ ರೇಟ್ ಬೇಕು. ಆಧಾರ್ ಕಡಿಮೆ ಹೋಗೋದಿಲ್ಲ. ನೀ ಹೆಂಗ ಸಣ್ಣ ಯಾರ ನೀನು ಕುಂದ್ಕೊಂಡೇನ ಏನ್ ಹೇಳ್ಬೇಕಾರೆ ನಿನಗ ಮಾಮ ಹಾ ನೀನು ನೆಕ್ಸ್ಟ್ ಸ್ಟಾಪಿಗೆ ಹತ್ತು ಬಂದು ಇನ್ನ ಖುಷಿ ಒಳಗೆ ಬಂದು ಹೋಗಿ ಬೆಟ್ಟದ ಹುಲಿಯಾಗಿ ಗರ್ಜಿಸುವ ಈ ಅಮ್ಮ ಕಿಂಕರನ ಮುಂದೆ ಯಾವ ಶಂಕರ ಭಯಂಕರ ದರೆಯಾಳು ದೊರೆ ನಿಂತರು
ನಾನ್ಯಾರು, ನನ್ನ ಸ್ಥಿತಿಯೇನೆಂದು ನನಗೆ ಗೊತ್ತಿಲ್ಲ. ನನ್ನ ತಂದೆ ತಾಯಿ ಯಾರು ನನಗೆ ಮೊದಲೇ ಗೊತ್ತಿಲ್ಲ. ಒಂದು ವೇಳೆ ನನ್ನ ತಂದೆ ತಾಯಿಯ ಸಾವಿಗೆ ಕಾರಣ ಯಾರಂತ ಗೊತ್ತಾದರೆ ಅವರ ರಕ್ತದಿಂದಲೇ ನನ್ನ ತಂದೆ ತಾಯಿಯ ಸಮಾಧಿಗೆ ರಕ್ತಾಭಿಷೇಕ ಮಾಡಿಸದಿದ್ದರೆ ನನ್ನ ಹೆಸರು ಶ್ರೀಧರನೇ ಅಲ್ಲ. ಗೋಮುಖವಾಗ್ಯಗಳೇ ಅಥವಾ ಇತರ ಪಾತಾಳದಲ್ಲಿ ಕುಳಿತರು ನಿಮ್ಮನ್ನು ಹೊರಗೆಳೆದು ನಿಮ್ಮ ರಕ್ತ ಕುಡಿಯದಿದ್ದರೆ ನಾನು ವಜ್ರಗಿರಿ ಬೆಟ್ಟದ ಹುಲಿ ಗಿರಿಧರನೇ ಅಲ್ಲ. I want to catch. My mind is right. नायक नहीं, मैं हूँ खलनायक। गिरधर ಶಾಂತ, ಶಾಂತ, ಎಲ್ಲಿ ಹೋಗಿದ್ದೆ ಹಾಳಾದವಳೆ? ನನ್ನ ಕೈಗೆ ಅರಿಶಿನ ಹಚ್ಚಬೇಕಾಗಿತ್ತು. ಶಾಂತ, ಏ ಶಾಂತ, ಎಲ್ಲಿ ಹೋಗಿದ್ದಿ ಹಾಳಾದವಳೆ? ನನ್ನ ಕೈಗೆ ಅರಿಶಿನ ಹಚ್ಚಬೇಕಿತ್ತು. ಧನಿ, ಶಾಂತ ಹಚ್ಚಿದ ಅರಿಶಿನದಿಂದ ನಿಮ್ಮ ಗಾಯ ವಾಸಿ ಆಗೋದಿಲ್ಲ. ನಾನೇ ಸ್ವತಃ ಈ ಔಷಧಿಯನ್ನು ತಂದಿದ್ದೀನಿ. ಬನ್ನಿ, ನಾನೇ ನಿಮ್ ಕೈಯಾರ ಹಚ್ತೀನಿ. ಏನಮ್ಮ ರಂಜನಾ, ನಿಮ್ಮ ತಾಯಿಯವರು ತಯಾರಿಸಿಕೊಂಡು ಬಂದಿರುವ ವೈದ್ಯಕೀಯ ಶಕ್ತಿಯನ್ನು ನೀನು ಸ್ವಂತ ತಯಾರು ಮಾಡಿದ್ದೀನಮ್ಮ. ಹೌದು ಧನಿ, ನಮ್ಮ ತಾಯಿ ಸಂಪ್ರದಾಯವನ್ನು ಬಿಡಬಾರ್ದು ಅಂತ ಹೇಳಿದ್ದಾಳೆ. ಅದಕ್ಕೆ ನನ್ನ ಅಕ್ಕನಿಂದಲೂ ನಾನು ಕೂಡ ಸಂಪ್ರದಾಯನ ಉಳಿಸ್ಕೊಂಡು ಬಂದಿದ್ದೇನೆ. ಅದಕ್ಕೆ ಸ್ವತಃ ನಾನೇ ತಯಾರಿಸ್ಕೊಂಡು ಬಂದಿದ್ದೇನೆ. ಎಲ್ಲಿ ಕೈ ಮುಂದೆ ಮಾಡಿ ಹಚ್ತೀನಿ. ನನ್ನ ಮಡದಿಯ ಹೊರತು ಇನ್ನೊಬ್ಬರ ಕೈ ಮುಟ್ಟದ ನಾನು ಹೇಗಮ್ಮ ನಿನ್ನ ಕೈಯಲ್ಲಿ ನನ್ನ ಕೈ ಕೊಡಲಿ? ತಿಳಿದವರಾದ ನಿಮ್ಮ ಮಾತಿಗೆ ನಾನು ಏನಂತ ಉತ್ತರ ಕೊಡ್ಲಿ? ನೋಡಿ, ಸಮಯಕ್ಕೆ ಸರಿಯಾಗಿ ಬಂದು ಕಾಪಾಡಿದ ಕೈಗಳು ಇವು. ಅದಕ್ಕೆ ನಾನು ಔಷಧಿ ತಂದಿದ್ದೇನೆ. ಆ ಭಾವನೆಯನ್ನ ಹೊಡೆದು ಹಾಕಿ ಕೈ ಮುಂದೆ ಮಾಡಿ ಹಸ್ತೀನಿ. ನನ್ನ ಮೇಲೆ ಎಷ್ಟೊಂದು ಪ್ರೀತಿಯಮ್ಮ ನಿನಗೆ. ಈ ಪ್ರೀತಿ ಶಾಶ್ವತವಾಗಿ ಉಳಿಲಿ ಅಂದನೆ ನಾನು ಔಷಧಿನ ತಂದಿದ್ದೇನೆ. ಈ ಉಪಕಾರಕ್ಕೆ
ನನ್ನಿಂದ ನಿನಗೆ ಏನು ಸಹಾಯ ಬೇಕು ಕೇಳಮ್ಮ, ಅದನ್ನೇ ತಪ್ಪದೇ ಕೊಡುತ್ತೇನೆ. ನನ್ನ ಆಸೆ ಪೂರೈಕೆ ಆಗುವ ವಸ್ತು ನಿಜವಾಗ್ಲೂ ಕೊಡ್ತೀರಾ? ಕೊಟ್ಟ ಮಾತಿಗೆ ತಪ್ಪಿ ನಡೆಯುವಂತ ಕೆಲಸ ನನ್ನ ಹುಟ್ಟಂದಿನಿಂದಲೂ ಮಾಡಿಲ್ಲ. ನಿನ್ನ ಆತ್ಮಕ್ಕೆ ತೃಪ್ತಿಯಾಗುವಂತ ವಸ್ತು ಬೇಕಾದ್ದು ಕೇಳು, ಅದನ್ನು ನನ್ನ ಸ್ಥಾಯಿಯ ಸಾಕ್ಷಿಯಾಣಿಯಾಗಿ ಕೊಡುತ್ತೇನೆ. ಆಯ್ತೆ? ತಿನ್ನಿ, ಬಂಗಾರ ಕೊಟ್ಟರು ಕಳೆಯುತ್ತೆ, ದುಡ್ಡು ಕೊಟ್ಟರು ಕಳೆಯುತ್ತೆ. ಅದಕ್ಕಿಂತ ಮೇಲಾಗಿ ಶಾಶ್ವತವಾಗಿರೋದು ಒಂದೇ, ಅದು ಏನದು? ನಿಮ್ಮ ಕೈ ಹಿಡಿದು ನಿಮ್ಮ ಸತಿ ಆಗ್ಬೇಕೆನ್ನುವ ಆಸೆ ನಂದು. ಅದಕ್ಕೆ ನೀವು ಮನಸಾರಿ ನನ್ನ ಸತಿ ಎಂದು ಒಪ್ಕೋತೀರಾ? ರಂಜನ, ಅಂತ ದುಸ್ತರವಾದ ಮಾತನ್ನು ಕೇಳಿದಿಲ್ಲ ನಿರ್ಲಜ್ಜೆ. ನೀನೊಬ್ಬರು ದಯಾಳ ಗುಣವೆಂದು ತಿಳಿದು ನಾನು ನಿನಗೆ ಮಾತು ಕೊಟ್ಟೆ. ನೀನು ಹೆಣ್ಣಲ್ಲ, ರಾಕ್ಷಸಿ. ನಿಮ್ಮ ತಾಯಿ ಅಕ್ಕಂದಿರು ಮಾಡುತ್ತಾ ಬಂದಿರುವ ಈ ಕಾಯಕವನ್ನು ನಡೆಸುವ ವೇಶ್ಯ ಹೆಣ್ಣೆ ನೀನು, ಸರಿಯಾ? ನೋಡಿ, ಧರ್ಮ ತುಂಬಿದ ಮನೆಯಲ್ಲಿ ಧರ್ಮವನ್ನು ಪಾಲನೆ ಮಾಡುವವರು ನೀವು. ಕೊಟ್ಟ ಮಾತಿನಂತೆ ನನಗೆ ತಾಳಿ ಕಟ್ಟಿ ಸತಿ ಎಂದು ಸ್ವೀಕರಿಸಿ. ರಂಜನ, ಇದೆಂತ ಸಿಡಿಲಿನ ಮಾತು. ರಂಜನ, ಧರ್ಮ ದೇವತಿ ಅಂತ ನನ್ನ ಹೆಂಡತಿ ಮನೆಯಲ್ಲಿದ್ದರು ನಾನಿನ್ನ ಹೇಸಿಯ ಕೈ ಹಿಡಿಯಲೇ? ಊರನ್ನೇ ಆಳಿ ನ್ಯಾಯ ದೊರಕಿಸಿಕೊಡುವ ನಿನ್ನಂತ ಹೇಸಿ ಕೈ ಹಿಡಿದು ಅಧರ್ಮದ ಅಡಿಪಾಯ ಹಾಕಲೇ? ಛೇ ಛೇ ಛೇ, ಇದೆಂದಿಗೂ ಸಾಧ್ಯವಿಲ್ಲ. ಇದು ಧರ್ಮಕ್ಕೆ ದಾರಿ ತೋರಿಸುವ ಧರ್ಮ ತುಂಬಿದ ಮನೆ. ನೋಡಿ, ನೀವು ಮಾತು ಕೊಟ್ಟ ಮೇಲೆ ಮುಗಿತು, ಹಿಂದೆ ತಿರುಗಿ ಬೀಳೋದಿಲ್ಲ ಅಂತ ಈ ನಾಡಿಗೆ ಗೊತ್ತಿದೆ. ನಿಮ್ಮ ಮಾತಿನಲ್ಲಿ ಅಮೃತವಿರುತ್ತೆ ಹೊರತು ವಿಷ ಇರುವುದಿಲ್ಲ. ಇದೆಂತ ಸಿಡಿಲಿನ ಮಾತಿದು, ಇದೆಂತ ಸಿಡಿಲಿನ ಮಾತು. ಆ ಸಿಡಿಲಿನ ಅರ್ಪಟದ ಸಪ್ಪಳಕ್ಕೆ ಕಮರಿ ಕುಪ್ಪಳಿಸಿ ಹೋಗಿದೆಯಲ್ಲ ಈ ನನ್ನ ನ್ಯಾಯದ ಉಸಿರು. ರಂಜನ, ಎಂತ ಮೋಸದ ತಿರುವಿನಲ್ಲಿ ಸುತ್ತಿದೆಯೇ ನನ್ನನ್ನು. ಏಕೆ ತಡವಡಿಸ್ತಾ ಇದ್ದೀರಾ? ನಿಮ್ಮ ಗಂಡೆಂಬ ತಾಕತ್ತಿನ ಮುಂದೆ ತೊಂಡೆ ಹಣ್ಣಿನಂತ ಹೆಣ್ಣು ಬಂದು ನಿಂತರು ಕ್ಷಣತನ ತರಿಸ್ತಾ ಇದ್ದೀರಲ್ಲ, ಎಲ್ಲಿದೆ ನಿಮ್ಮ ಗಂಡೆದೆಯ ಮಾತು? ರಂಜನ, ಯಾರಿಗೆ ಯಾವ ಮಾತನ್ನು ಬಗಳುತ್ತೋ ಚೆನ್ನಾಗಿ ಬಗಳು. ಇರದಿದ್ದರೆ ಪ್ರಾಣ ಹೊಡಿತೀರಾ? ಇಲ್ಲ ಮಾನ ತೆಗಿತೀರಾ? ಇದಕ್ಕಿಂತ ಹೆಚ್ಚು ಇನ್ನೇನ್ ಮಾಡ್ತೀರಾ? ನೋಡಿ, ಹೇಗಾದ್ರೂ ಮಾಡಿ ನನ್ನ ಆಸೆಯನ್ನು ಪೂರೈಸಿ ಬನ್ನಿ. ಬೇಡ ರಂಜನ, ಬೇಡ. ನಿನ್ನ ಕೈ ಹಿಡಿದು ಈ ಸಮಾಜದಲ್ಲಿ ನನ್ನ ಕೆಲೆ ಕೆಳಗ ಮಾಡಲಿ. ನನ್ನ ನ್ಯಾಯದ ಕುರ್ಚಿಗೆ ಧಕ್ಕೆ ತರಬೇಡ. ನಿನಗೆ ಕೈ ಮುಗಿದು ಕೇಳುವೆ, ನೀನು ನನ್ನ ತಂಗಿಯ ಸಮಾನ. ನಿನಗೆ ಪ್ರೀತಿಯಿಂದ 10 ತೊಲೆ ಚಿನ್ನ ಕೊಡು, ತೆಗೆದುಕೊಂಡು ಹೋಗಿ ಬಿಡು. ಛೇ ಛೇ, ತಂಗಿ ಆಗ್ಬೇಕಾಗಿರೋದು ನಾನು ನಿನಗಲ್ಲ, ಆ ರಾಜ ರವಿವರ್ಮರಿಗೆ. ನೋಡಿ, ನಿನಗಾಗಿ ನನ್ನ ಎದೆ ಬಿಗಿದು ನಿಂತಿದೆ. ಬಾ ರಾಜ, ನನ್ನ ಆಸೆಯನ್ನು ಪೂರೈಸು. ಏಕೆ ನೋಡಿಯ? ಯಾಕೆ ಮೌನ? ಹೌದು, ಯಾಕೆ? ಒಬ್ಬ ಗಂಡಸಗೆ ಇರಬೇಕಾದ ವಸ್ತು ಏಕಪತ್ನಿ. ಅದಕ್ಕೆ ಏಕಪತ್ನಿತ್ವ ಅನ್ನೋದು. ಹಾಗಾದ್ರೆ ದೇವರೆನಿಸಿಕೊಂಡಿರುವ ಶ್ರೀಕೃಷ್ಣನಿಗೆ 14,108 ಹೆಂಡತಿಯರಿದ್ರು. ಅದರಲ್ಲಿ 8 ಜನ ಮಾತ್ರ ಪಟ್ಟದರ್ಶಿಯರು. ಅದು ಅಲ್ಲದೆ ಆ ಶಿವನಿಗೆ ಪಾರ್ವತಿ ಇದ್ರು, ಗಂಗೆ ಗೌರಿಯನ್ನ ಹಾಕಿಟ್ರು. ನೋಡ್ರಿ ಇದಕ್ಕೆ ಉತ್ತರ. ಮತ್ಯಾಕೆ ಒಡಿಯ ಈ ನಿಮ್ಮ ಮೌನ? ನೋಡಿ, ಹೆಂಡತಿಯಾಗಿ ಇಟ್ಕೊಂಡ್ರೆ ತಪ್ಪೇನಿಲ್ಲ, ಸೋಳೆಯಾಗಿ ಇಟ್ಕೊಂಡ್ರೆ ಈ ಜನ ಹಿಂದೆ ಮಾತಾಡ್ತಾರೆ. ನೋಡಿ, 2 ಮದ್ವೆ ಆದವರು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅನ್ಬೇಡಿ. ಇದೆಂತ ಕಠೋರ ಪ್ರಸಂಗವಿದು. ನಾನೀಗ ಏನು ಮಾಡಲಿ? ಹಸಿದು ಬಂದವಳಿಗೆ ಉಣ್ಣು ಬಡಿಸಿ ಮಡದಿಯಂತೆ ಸ್ವೀಕರಿಸಲೇ? ಇಬ್ಬರು ಹೆಂಡರಾದರೆ ತಪ್ಪೇ? ಹೇಳು ಇದೆಯೇ ಹೇಳು.
ತಪ್ಪಿಲ್ಲ ನೋಡ ತಪ್ಪಿಲ್ಲ. ಹಸಿದು ಕಂಡವಳಿಗೆ ತ್ರಷ ನೀಡಿ ಆಶ್ರಯ ಕೊಟ್ಟರೆ ಅದು ಶುದ್ಧ ತಪ್ಪಿಲ್ಲ. ಹೌದು ಹೌದು, ನಾನಿವಳಿಗೆ ತಾಳಿ ಕಟ್ಟಿ ನನ್ನ ಮೊಡದಿಯಂತೆ ಸ್ವೀಕರಿಸಿಕೊಳ್ಳಲೇಬೇಕು. ಬೇಡ ರಾಮಚಂದ್ರ ಬೇಡ. ಶ್ರೀರಾಮನಾಗಿ ಸಿಗಬೇಕಾದ ನೀನು ಈ ದುಶ್ಚಟದ ಹಾದಿ ಹಿಡಿದರೆ ನ್ಯಾಯ ನೀಡುವ ದೇವರೇ ತೋರಿ ತಪ್ಪಿನದ್ದಾಗಿ ಊರಲ್ಲಿ ಗುರುವಿಲ್ಲದ ಮಠವಾಗಿ ದೇವರಿಲ್ಲದ ಗುಡಿಯಾಗುವುದು ಬೇಡ. ನೀನು ಬೇಗ ತಲೆ ಹಾಕಿಬಿಡು. ಹೌದು ಹೌದು, ನಾನು ವಚನ ಭ್ರಷ್ಟನಾಗಲಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲು ನನ್ನದು ಧರ್ಮ ತುಂಬಿದ ಮನೆ. ಕಾಮಕ್ಕೆ ಕಣ್ಣಿಲ್ಲ, ಮಾತಿಗೆ ಮಿತಿ ಇಲ್ಲ. ಈಗ ನೀವೇನು ಹೊರಗಾಕಿದ ನಿನ್ನ ಅಮೃತದ ವಚನಕ್ಕೆ ಧಕ್ಕೆ ತಟ್ಟಿಯ. ಈ ಅಮೃತ ನೋಡಿ ಹಾಳು ಮಾಡಿಕೊಟ್ಟಿಯ. ಈ ಸಮಾಜಕ್ಕೆ ನೀನು ವಚನ ಭ್ರಷ್ಟನಾಗಿ ಹೇಯಾಸ್ಕೊಳ್ತೀಯ. ಹೌದು ಹೌದು, ನಾನು ವಚನ ಭ್ರಷ್ಟನಾಗಲಾರೆ. ನಾನು ಕೊಟ್ಟ ಮಾತಿಗೆ ತಪ್ಪಿ ನಡೆಯುವಂತ ನನ್ನ ವಂಶ ಧರ್ಮ ಮದನ ವಂಶದಂತೆ ಬಂದು ನನ್ನ ಧರ್ಮ ತುಂಬಿದ ಮನೆ ಮುಂದೆ ಹಾಳಾಗಿ ಈ ಮಾತಿನ ಸಿಡಿಲಿಗೆ ನನ್ನ ಮುತ್ತು ಹೊಡೆಯುವುದೇ. ಹೇಳು ಇದೆಯೇ ಹೇಳು. ನಿನ್ನ ಪ್ರಭೆ ಬತ್ತು ಹಿಡಿದರೆ ಮತ್ತೊಂದು ಇರುವುದಿಲ್ಲವೇ ನಿನಗೆ? ಹುಚ್ಚ ಹುಚ್ಚ, ಯಾಕೆ ಅನೇಕ ವಿಚಾರ ಮಾಡ್ತೀಯ? ಮೊದಲು ನಿನ್ನನ್ನು ನಂಬಿ ಬಂದು ಹೆಣ್ಣಿಗೆ ಹತ್ತಬೇಕು. ಹೌದು ಹೌದು, ನಾನಿವಳಿಗೆ ಆಶ್ರಯ ನೀಡಲೇಬೇಕು. ಅದುವೇ ನಿಜವಾದ ಮಾನವ ಧರ್ಮ. ಏಕೆ ನನ್ನೊಡೆಯ ಮನದಲ್ಲಿ ಏನೋ ಮಾತಾಡ್ತಾ ಇದ್ದೀರಾ? ನೋಡು, ಅದನ್ನೆಲ್ಲ ಹೊಡೆದು ಹಾಕಿ ಬೇಗ ನನ್ನ ಆಸೆಯನ್ನು ಪೂರೈಸು ಬರಾಜ್. ಆಯಿತು ರಂಜನಾ, ಮುಂಜಾನೆ ಮಂಜಿನಲ್ಲಿ ತೇಜಪುಂಜವಾಗಿ ಕಾಣುವ ಈ ನಿನ್ನ ನೆಲ್ಲನೆ ಬೀದಪ್ಪಿ ಹಾಡುವರೇ ರಂಜನಾ. ಇಂದು ಆನಂದನ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ. ಇಂದು ಆನಂದನ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ಕುಣಿಕಲು ಬೈಕಿಗಳು ತಂದೆ ಹೊಸಗಳು, ನನ್ನ ಕುಣಿಕಲು ಬೈಕಿಗಳು ತಂದೆ ಹೊಸಗಳು. ನೀನೆ ತಂದು ನನ್ನವಳೇ.
ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಈ ರಾಜ್ಯವರ್ಮನಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಈ ಜಗದಲ್ಲಿ. ಆ ಶ್ರೀರಾಮಚಂದ್ರನೇ ನನ್ನ ತಮ್ಮನ ಪ್ರೇಯಸಿಯ ಕೈಸೆರೆಯಾಗಿರುವಾಗ ಯಾವ ಸಂಬಂಧಿಸವಿಲ್ಲದೆ ನಾಲಿಗೆ ಬಂದು ಬೀಳುವನು ನನ್ನಡಿಯ ಹುಡುಗಾಗಿ ಶ್ರೀರಾಮಚಂದ್ರ. ಈ ರಾಜ್ಯವರ್ಮ ಕೂಡಿದ ಬಾಣ ಎಂದು ಕುರಿ ತಪ್ಪಲಾರದೆಂದು ಗೊತ್ತಿದ್ದರು ಮೃತ್ಯುವಾಗಿ ಕಾಡಿದೀನಿ ನನ್ನ ಬಾಳಿಗೆ. ಆ ಮೃತ್ಯುಂಜಯನ ಗೆದ್ದ ಈ ರಾಜವರ್ಮ ಶತ್ರುವಾಗಿ ನನ್ನ ತಮ್ಮನ ಬಾಳ ಮಿತ್ರರನ್ನು ನಿನಗೆ ಮೈತ್ರಿ ಮಾಡಿ ಕುಡಿಸಿದೆ. ಯಾಕೆ ಗೊತ್ತೇ? ರಾಮಚಂದ್ರ ರಾಮಚಂದ್ರ, ನಿನ್ನ ಸರ್ವಾಸ್ತಿ ಸರ್ವಾಧಿಕಾರವನ್ನು ನನ್ನ ಕೈಗೆ ತೆಗೆದುಕೊಳ್ಳಲಿಕ್ಕೆ ಆಗ ಅವಳೆಂದರೆ ನಿನ್ನ ಪ್ರೇಮದರ್ಶಿ ಶಾಂತಿಯು ಜಾರಣಿಯನ್ನು ನಿನ್ನಿಂದಲೇ ದೂರೀಕರಿಸಿ ಕೊನೆಗೆ ನಿನ್ನನ್ನು ಭಿಕ್ಷುಕನನ್ನಾಗಿ ಮಾಡಿ ಶಾಂತಿಯ ದೇಹ ಸುಖ ಈ ರವಿ ರಾಜ್ಯವರ್ಮರು ಉಣ್ಣದಿದ್ದರೆ ನಮಗೆ ರಾಜ್ಯವು ಸತ್ತರೆಂದು ನೀ ಕರೆಯಬೇಡ. ಮುಳ್ದಾರ ಡಿಸೆಂಬರ್ ಕೊನೆ ವಾರದಾಗ MLA ಎಲೆಕ್ಷನ್ ಫಿಕ್ಸ್ ಆಗೈತೆ ಅಂತಲ್ರಿ ಅಪ್ಪ. ಹಾಗಾದ್ರೆ ನನ್ನ ಎದುರಾಳಿಯಾಗಿ ಯಾರು ನಿಲ್ಲುತ್ತಾರೆ? ಶ್ಯಾಮ್ ಸುಂದರ್ ನಿಂದಿರ್ತಾನಂತ ನೋಡ್ರಿ ದನ್ಯಾರ. ಅವನ ದೇಹ ಇನ್ನೊಂದು ದಿನದಲ್ಲಿ ಉಳಿಲೇಬಾರದು. ಗಿರಿಧರ ಹೋಗ್ಲಿ, ಈಗಲೇ ನಿನ್ನ ಸ್ಟೇಜ್ ಕೆಲಸ ನಿಲ್ಲಿಸಿ ಆ ಸುಂದರನ ಹಣೆಗೆ ಕುಂಕುಮ ಗುರುತಿಸಿ ಕಾಯಿಡು. ಆಯ್ತು ದನಿ, ತೇಜೋ ಮಂಡಲದಲ್ಲಿ ನೀವೇ ಗಂಡಾಗಿ ಮೆರೆಯುವಾಗ ನಿಮ್ಮೆದೆಯ ತಟ್ಟುವ ಗಂಡು ಇನ್ನೂ ಉಳಿಯಬಾರದು. ವೀರಪದ ಬಲವನ್ನು ಹೊಂದಿರುವ ಈ ಭದ್ರಗಿರಿಯನ್ನು ಕಳಚಳಕಕ್ಕೆ ಆ ಪರಕಣರಿ ಪಾತಾಳದಲ್ಲಿ ಅವಿತು ಕುಳಿತರು ಅವನನ್ನು ಸರ್ಪವಾಗಿ ಸುತ್ತಿ ತರುವೆ. ನಿನ್ನಂತ ಶಕ್ತಿಯುಕ್ತಿಗೆ ನಾ ತುಂಬಾ ಮೆಚ್ಚಿದ್ದೇನೆ. ನಿನ್ನಂತ ಬಲೋಚ್ಛಲ ನನ್ನ ತಮ್ಮನಿಗಿದ್ದಿದ್ರೆ ಈ ನಾಡನ್ನಾಳುವ ದೊರೆ ನಾನೇ ಆಗ್ಬಿಡ್ತಿದ್ದೆ. ನಿಮಗೇಕೆ ಆ ಭೀತಿ ಆವರಿಸಿದೆ? ಆ ನಿಮ್ಮ ಸಂಡನಾದರೂ ಈ ನಿಮ್ಮ ತಮ್ಮ ಇಡೀ ನಾಡಿನ ಹತಟ್ಟೆಯನ್ನು ನಿಮ್ಮ ಕೈಗೆ ತಲುಪಿಸಿ ಬಿಡುತ್ತಾನೆ. ಖಂಡಿತವಾಗ್ಲು ಹೇಳಿತನದ ಮಾತು ಇಲ್ಲ ಈಗಿನ ನನ್ನ ಚರಿತ್ರೆಯಲ್ಲಿ. ಈ ಹಠ ಯೋಗಿ ಚೆಲಗೈದು ನೆಲವತ್ತಿ ನಿಂತರೆ ಕತ್ತಿ ಕಟಾರಿ ಹಿಡಿದ ವೀರರೆಲ್ಲರೂ ಶರಣಾಗಿ ಬಂದು ಬೀಳುತ್ತಾರೆ ನನ್ನಡಿಯದ ಹೊರೆಯಲ್ಲಿ. ಅಂದಾಗ ಮುಂಬರುವ ರಾತ್ರಿಯಲ್ಲಿ ಆ ಸುಂದರ ಪ್ರಾಣ ಕ್ರಾಂತಿ ಮಾಡಿ
ಮಾಡಿ ಮೈತ್ರಿಯಾಗಿ ರಚಿಸಿದ ಸರ್ಕಾರವನ್ನು ಸಡಲಿಸಿ ಈ ನಾಡಿನ ಮುಖ್ಯಮಂತ್ರಿಯನ್ನಾಗಿ ನಿಮ್ಮನ್ನೇ ಮಾಡ್ತೀನಿ. ಶಬಾಷ್ ಗಿರೀಶ್, ಶಬಾಷ್. ಕನಸು ಮನಸ್ಸಿನಲ್ಲೂ ಕಂಡರಿದ ಮುಖ್ಯಮಂತ್ರಿ ಪಟ್ಟ ಸಿಕ್ತವಾಗಿ ನನ್ನ ಕೈ ಸೇರಿದರೆ ಶೇಡಿನ ರಕ್ತಕ್ಕಾಗಿ ಕಾತರಿಸಿ ಹಸಿದುಕೊಳ್ಳುತ್ತಿರುವ ಈ ರಾಜವರ್ಮ ವೀರ ಸಿಂಹಾಸನವನ್ನೇರಿ ನಗುತ್ತಾನೆ. ಅವಾಗಲೇ ಆಗೋದು ಯಮಪೂರ. ಯಾರಿಗಿದೆ? ವೈರಿಗಳಿಗೆ ಅಪ್ಪ, ವೈರಿಗಳಿಗೆ. ಹಲೋ ಹಲೋ, ಧನ್ಯಾರ್ರಿ ಅದಾರ ಕೊಡ್ತಾನ್ರ ಧನ್ಯಾರ. ಫೋನ್ ಬಂದಿದೆ ತಗೊಳ್ರಿ. ಹಲೋ, ನಾನು ರಾಜ್ಯವರ್ಮ. ಏನು? ನನ್ನ ಗೌಡವನಿಗೆ ಬರುತ್ತಿರುವ ಕಂಟ್ರೋಲ್ ಕಾಲನ್ನು ಆ ಬೀರ ಹಿಡಿದು ಹಾಕಿದನೆ. ಏನು ಸಂಡ? ಕೇವಲ ಒಬ್ಬ ತಿರುಕನಿಗೆ ಹೆದರಿ ನನಗೆ ಫೋನ್ ಮಾಡ್ತೀಯಾ? ಏನಲೇ ರಣ ಹೇಳಿ. ಆ ಗಾಡಿ ನಿಲ್ಲಿಸಿದಾಗ ಅವನನ್ನು ಅಲ್ಲೇ ಸುತ್ತ ಹಾಕಲಿಕ್ಕೆ ಏನಾಗಿತ್ತಲೇ ನಿನಗೆ ದಾರಿ? ಏನು ಇನ್ಸ್ಪೆಕ್ಟರ್ ಸಮೇತ ಬಂದಿದ್ದ? ಬರ್ಲಿ ಬರ್ಲಿ, ಅವ್ರು ಏನ್ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಬೇಗ ಹೇಳಿ, ಆ ಇನ್ಸ್ಪೆಕ್ಟರ್ ಯಾರು ಅಂತ. ನಮ್ಮೂರಲ್ಲೇ ಅವಿತ್ತು ಬೇತ ಹರಿಶ್ಚಂದ್ರ. ಹರಿಶ್ಚಂದ್ರ, ಹಿಂದಿನ ಹರಿಶ್ಚಂದ್ರ ಅಂತ ಈತನು ಸತ್ಯ ಹುಡುಕಿದರೆ ಈತನಿಗೂ ಸುಡುಗಾಡವೇ ಸಾಕ್ಷಿ. ಅದಕ್ಕಂತ್ರೆ ಈಗಲೇ ಹೋಗಿ ಅವನ ರೊಂಡವನ್ನು ಚಂದಾಡಿ ಅವನ ಹೆಂಡತಿಯನ್ನು ನಿನ್ನ ಹೆಗಲ ಮೇಲೆ ತಂದು ನನ್ನ ಹೊಂಡದ ಮನೆಗೆ ಹಾಕು. ಅವಾಗಲೇ ನಮ್ಮ ಆತ್ಮಶಾಂತಿಲಿ ತಮ್ಮ. ಹಾರಾಡುವರಿ ಕಾರಣ ನರಿಗಳನ್ನು ನಂಬಿಕೊಂಡು ಬೇಡ. ಹರಿಶ್ಚಂದ್ರ ರುಂಡಾತಗ ಗಂಡು ಇನ್ನು ಭೂಮಿ ಮೇಲೆ ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಅವನ ಹೆಸರು ಅಷ್ಟ ಹಾಕ್ಲಿ, ಅವನ ಹೆಂಡತಿ ಹೆಸರ ಅವನ ಹೆಸರು ಅಷ್ಟ ಹಾಕ್ಲಿ. ಅವನ ಹೆಸರು ಎತ್ತಿದ ಚಂಡ ನನ್ನ ಮಕ್ಕಳ ರುಂಡವನ್ನು ಕರೆದು ಆ ಮಾತಾಯಿಯ ಪಾದಕ್ಕೆ ಹಾಕಿಬಿಡ್ತೀನಿ. ಬಳ್ಳೆ ನಿಮ್ಮಂತ ಗಂಡಸ್ತಾನ ಮುಂದಕ. ಇದು ಬೆಂಕಿ. ಈ ಬೆಂಕಿಗೆ ಸರಿಸಾಗಲು ಹೋದ್ರೆ ಸೊತ್ತು ಭಸ್ಮ ಆಗ್ತಲೇ. ಇದು ಬಂದಗಲ್ಲು ನಿನ್ನ ತಲೆಗಟ್ಟಿದೆ ಅಂತ ಬೆನ್ನೆಗಲಿಗೆ ಹಾಲಿಕ್ಕೆ ಹೋದ್ರೆ ನಿನ್ನ ತಲೆ ಪುಡಿ 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 ಹೋಗ್ತಲೇ. ನಾನು ಒಂದು ತಿಮ್ಮಂಬ ತುಳಿದವ ಅಂದ್ರೆ ಕೋರಿಕಾಲಿಂಗ ಸ್ವಲ್ಪ ಇದ್ದಂಗ ಸಾಯುದಲ್ಲೇ ಬೆಣ್ಣೆ ಸತ್ತು ಹೋಗ್ತಿಲೇ ಬೇರ. ಬಂಡೆಕಲ್ಲು ಅಂತ ಹಿಡಿಯಕ್ ಹೋಗಲೇ ಬರೀ ಒಂದು ಡೈನಾಮಿಕ್ಸ್ ಹಾಕೋದಕ್ಕೆ ಪುಡಿ 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 ಕಟ್ಟಾಕ ನೆಲಕ್ಕೆ ಸೇರಿಸಿ ಬೆಳೆದಂಗ ಆಗತ್ಲೆ. ಇವನು ಬರೀ ಬೀರನಲ್ಲದೆ ನಿಮ್ಮಂತ ದಬ್ಬವರಿಗೇನು ನಿಲ್ಲಿಸಲು ಹಠ ತೊಟ್ಟ ಬಂದ ಶೂರ. ಈ ಬೀರ ಒಂದು ವಾರ ಊರಿಲ್ಲ ಅಂತ ತಿಳಿದು ನಮ್ಮ ಮಾವನವರಿಗೆ ತಿಳಿದರೆ
ಇಂಥ ಹಲ್ಕ ಕೆಲಸ ಮಾಡಕತ್ತಿರಲೇ ಸರ್ಕಾರ ಒದಗಿಸಿದ ಕಂಟ್ರೋಲ್ ಕಾಲ್ ಅನ್ನು ಎತ್ತಿ ಹಾಕಿ ನಿಮ್ಮ ಗೋಡವನ್ನು ತುಂಬಿಸ್ಕೊಳ್ತೀರಲ್ಲೇ ನಾಟಿಗೆ ಅವರಲ್ಲೇ ನಿಮ್ಮ ಜನ್ಮಕ್ಕೆ ಅದನ್ನ ಕೇಳಲಿಕ್ಕೆ ನೀನ್ ಯಾರ್ಲೇ ನೀನ್ ಯಾರಂಬುದನ್ನ ವಿಚಾರ ಮಾಡಿ ಮಾತಾಡೋ. ಬಡವರ ಪರವಾಗಿ ಹೋರಾಟ ಮಾಡಿ 2001 ರಿಂದ 2004ರವರೆಗೆ ಭೀಕರ ಬರಗಾಲಕ್ಕೆ ತುತ್ತಾಗಿ ಜನಜಂಗುಳಿ ಹೋಗುತ್ತಿರುವಾಗ ನಿಮ್ಮಂತವರು ಇಂತ ಹೇಗೆ ಕೆಲಸ ಮಾಡ್ತಿರಲ್ಲೇ ನಿಮ್ಮ ಕೈಗಳನ್ನ ಕತ್ತರಿಸಿ ಹಾಕಿಬಿಡ್ಬೇಕಿರುತ್ತೆ. ಯಾಕಾರ ಏ ಬೀರ ಯಾರಿಗೆ ಈ ಮಾತು ಆಡ್ತಾ ಇದ್ದೀರಂತ ಚೆನ್ನಾಗಿ ಮಗಳು. ನಾನು ಡಿಸ್ಟಿಕ್ ಅಲ್ಲ, ಸ್ಟೇಟ್ ಅಲ್ಲ, ಸೆಂಟ್ರಲ್ ರೌಡಿ ಇದ್ದೀನಿ. ಈ ರೌಡಿ ನಿನ್ನ ಮುಗಿಸಬೇಕಂದ್ರೆ ಬರೀ ಒಂದು ತರ ಕೈ ಆಡಿಸಿಕೊಂಡ್ರೆ ಸಾಕು. ನಿನ್ನ ಪ್ರಾಣವೆಂಬ ಪಕ್ಷಿ ಶಿವನ ಪಾದ ಸೇರುತ್ತೆ. ವೆರಿ ಗುಡ್ ಯುವರ್ ಆನ್ಸರ್. ನೀನು ಡಿಸ್ಟಿಕ್ ಅಲ್ಲ, ಸ್ಟೇಟು ಅಲ್ಲ, ಸೆಂಟ್ರಲ್ ಅಂತೂ ಅಲ್ವೇ ಅಲ್ಲ. ಲೇಗಿರಿಯಲ್ಲ ನೀನು ತಲೆ ಮೇಲೆ ಕೈ ಹಚ್ಕೊಂಡ್ರೆ ಮಗಳ ನನ್ನ ಪ್ರಾಣ ಹೋಗಲ್ಲ, ನಿನ್ನ ನೆತ್ತಿ ಮೇಲಿನ ಕೂದಲು ಹೋಗ್ತಾವ. ಹೇಗಿದ್ದೀರ ಸತ್ಯದ ಮಾತಿಗೆ ನೀನ್ ಯಾಕಲೇ ನಿಮ್ಮಪ್ಪನಂತವ್ರಿಗೆ ಇದನ್ನೇ ಉತ್ತರ ಕೊಡೋದು. ನಾನ್ ಬೀರ್ ಕುಡ್ದಟ್ಟ ನೀನ್ ನೀರ್ ಕುಡ್ದಿಲ್ಲ. ತಾಯಿ ಎದಿ ಹಾಲು ಕುಡಿದು ತುಟಿನ ಇನ್ನ ಆರಿಲ್ಲ. ನನಗೆ ಅದ್ರ ಉತ್ತರ ಕೊಡ್ತೀನಿ ಮಗನ. ಮುಗಿದ್ಲೆ ನಿನ್ನ ಕತೆ. ತಡ್ರಿ ಗಿರಿಯಣ್ಣ ಈಗಲೇ ಕತೆ ಮುಗಿಸಿ ನಮ್ ದನಿಯಾಗೆಲ್ಲ ವ್ಯತ್ಯಾಸ ಮಾಡಬಾರ್ದು. ತಡ್ರಿ ಅಪ್ಪ ಹೋಗ್ರೆ ಬದುಕು ಹೋಗೋ, ನಿನಗೆ ಜೀವದಾನ ಮಾಡಿದ್ದೇನೆ. ಇಲ್ಲದಿದ್ದರೆ ನೀ ಬೀರು ಕುಡಿದಿರಬಹುದು, ಆದ್ರೆ ತಾಯಿ ಹಾಲು ಕುಡಿದಿಲ್ಲ. ತಾಯಿ ಹಾಲು ಕುಡಿದ್ರೆ ಗೊತ್ತಾಗಿದ್ಲೇ ನಿನ್ಗೆ ಅದ್ರ ಬೆಲೆ ಏನನ್ನೋದ. ಏನಿದ್ರೆ ಮನೆ ಮೇಲೆ ಮಾಂಸಾರ ಇಲ್ಲಲ್ಲ, ಮಾಂಸ ಆಗ್ಬೇಕಾದ್ರೆ 9 ತಿಂಗಳು ಬೇಕಲೇ. ಒಂದೇ ದಿನಕ್ಕೆ ಆರುದಲ್ಲ ಅದ ರೋಷ ಎಂಬ ಅಗ್ನಿ. ಲೇಗಿರಿದರು ಇಂಥ ಬೀರು ನುಡಿಗಳನ್ನು ಕೇಳಿ ಅಡ್ಡಿಸುವಾಗ ಸಣ್ಣ ಹುಡುಗಲೇ ಇದ್ದೀರೋ. ಲೇ ವೀರ, ನಮ್ಮ ಮಾವನವರಿಗೆ ತಿಳಿಸಲೇ ನಿಮಗೆ ತಿದ್ದಿ ಬುದ್ಧಿ ಹೇಳಲು ಬಂದಿರುವೆ. ಇದನ್ನು ಮೀರಿನೆಂದರೆ ನಿಮಗೆ ಯಮಪುರ ಖಂಡಿತ ಬರ್ತೀನಲೇ. ಧನ್ಯಾರ ಇವನ್ ಹೆಂಗ ಸಾರ್ಲಿ ಬಿಟ್ರೆ ನಿಮ್ಮ ತಲೆ ಕಾಲು ಪಟ್ರೆ ಸಿಗೋದಂತೂ ಗ್ಯಾರಂಟಿ ಅನ್ಸಾದೈತ್ರಿ ಅಪ್ಪ. ಅದಕ್ಕ ಅವನ ಕತ್ತಿ ಮುಗಿಸುವಂತ ಅವನ ಪ್ರಾಣ ಮಾಡ್ಲೇ ಮುರಿದ. ಬನ್ರಿ ಇಲ್ಲಿ. ದೊಡ್ಡ ಐಡಿಯಾ. ಅದಕ್ಕಿಂತ ವೆರಿ ಗುಡ್ ಐಡಿಯಾ ಅಲ್ಲಿ ಹೇಳ್ತೇನ್ರಿ. ಬನ್ರಿ ಹೋಗೋಣ. ನಮ್ಮ ಸಣ್ಣನೋನ್ಯಾಗ ಈ ಚಂದ್ರನ ಬೆಳ್ಳಕ್ಕೆ ನಾಮಂತ ಹಾಕರ
ಮಂಜ ಇದಾದ್ರೆ ಇದು ಪೀಸ ಇದು ಈ ಮನೆ ಅವಾಗ್ಲೇ ಅಪ್ಪ ಹಂಗ ಅನ್ಬ್ಯಾಡ ಅವ್ವಾರ ಆಗಿದ್ರ ಕಾಲ್ ತುಂಬಾ ಸೀರಿ ಮೈ ತುಂಬಾ ಜಂಪರ್ ಆಗಿರ್ತೈತ ಇದ್ಯಾವ್ದಲೇ ಇದ ಹೆಂಗ ಕಾಣುವಂಗ ಜಂಪರ ಮೂಕಳು ಕಾಣುವಂಗ ಸೀರೆ ಐತಿ ಹೆಂಗ ತಡಿಯಂಗಾರ ಈ ಮನೆ ಅವ್ವಾರ ಆದ್ರ ಅಪ್ಪಾರ ಮನೆ ಕಳ್ಸೋಣ ಇಲ್ಲೆಲ್ಲ ಅಂದ್ರ ಅವ್ರನ್ನ ಗವ್ವಾ ಕಳ್ಸೋಣ ಅವ್ವಾರ ಅದಾರೇನ್ರಿ ಏಯ್ ನಿಮ್ಗೆ ನಾನು ಹೆಂಗ್ ಕಾಣ್ತಾ ಇದ್ದೀರಿ? ಏ ಬಾರಿ ಮಾಲಾಶ್ರೀ ಕಣ್ಣಂಗ್ ಕಾಣತ್ತೀರಿ ಮಾಲಾಶ್ರೀ ಕಣ್ಣಂಗ್ ಕಾಣತ್ತೀರಿ ಹಂಗನ ಬಾಗ್ಲಿ ಅಪ್ಪ ಇದು ನಮ್ಮ ದನಿಯಾರ ಮಿನಿ ಬಸ್ ಏಯ್ ಏನ್ ಮಾತಾಡ್ತಾ ಇದ್ದೀರೋ ಉಡಾಡ್ರ ನೀವ್ ಯಾರು? ನಾವ್ರಿ ಪಂಚಾಯತಿ ನಾ ಲೈಮನ್ ಸಂಜೂರಿ ನಾ ವಾಟರ್ ಮ್ಯಾನ್ ಮಂಜೂರಿ ಹೌದು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅಪ್ಪಾರು ನಿಮ್ ಬಚ್ಚಲ್ಕ ನಳ ಬಿಡಾಕ್ ಕಳ್ಸ್ಯಾರ ಇವ್ರ ನಳ ಬಿಟ್ಟು ಆದಿಂದ್ರಿ ನಮಗ್ರಿ ನಿಮ್ ಮನಿಗ್ ಬಂದ್ರಿ ವಯರ್ ಕರೆಕ್ಟ್ಗೆ ಸರ್ವಿಸ್ ಕನೆಕ್ಷನ್ ಮಾಡಿ ಬಾಪ ಅಂತ ಹೇಳಿದಾರ್ರಿ ಆಯ್ತು ಸರಿಯಾಗಿ ಹೋಗಿ ನಳ ಕುಂದಿಸ್ಕೊಂಡಿ ಆಯ್ತು ನೀನ್ ಹೋಗಿ ನನ್ ಬೆಡ್ರೂಮ್ಗೆ ಲೈಟ್ ಹಾಕು. ಸರಿಯಾಗಿ ನಳ ಕಲೆಕ್ಷನ್ ಮಾಡಿ ನೀರ್ ಬಿಟ್ಟು ಬರ್ತದ ನಾವ್ರಿ ಅವ್ನ ನಳ ಕಲೆಕ್ಷನ್ ಮಾಡಿ ಆದ್ಮೇಲ ನಿಮ್ ಬೆಡ್ರೂಮ್ಗೆ ಹೋಗಿ 10 ಸೀರೆ ವಯರ್ ಜೋಡಿಸಿ ಲೈಟ್ ಹಚ್ಚಿ ತೋರ್ಸ ಬರ್ತದ ಅಂತೂ ರವಿವರ್ಮಲ ಪ್ಲಾನ್ ತುಂಬಾ ಚೆನ್ನಾಗಿದೆ. ಎಲ್ಲಿಗೆ ಹೊರಟಿದ್ಯಾ? ನೋಡಮ್ಮ, ಇವತ್ತು ಕಾರ್ತಿಕ ಮಾಸ ಶನಿವಾರ, ಅದಕ್ಕೆ ಆ ದೇವರ ಗುಡಿಗೆ ಹೋಗಿ ಬರ್ಬೇಕು ಅಂತ ಹೊಂಟಿದ್ದೀನಮ್ಮ. ಏನೇ ಹೊಯ್ಮಾಲಿ, ನಾನು ದಿನಾಲು ನೋಡ್ತಾನೆ ಇದ್ದೀನಿ. ಏನು ಪೂಜೆ ತಟ್ಟೆ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೊರಟ್ಬಿಟ್ಟಿದ್ಯಾ? ಹೌದು, ನೀನ್ ದೇವಸ್ಥಾನಕ್ಕೆ ಹೋದ್ರೆ ನನ್ನ ಸೇವೆ ಮಾಡೋರು ಯಾರು? ರಂಜನಿ, ಏನಮ್ಮ ಇದು? ಏನು ಮಾತನಾಡ್ತಾ ಇದೀಯ ನೀನು? ಈ ಮನೆಯ ಧರ್ಮ ದೇವತೆ ಇದೆ, ನಾನು ನಿನ್ನ ಸೇವೆ ಮಾಡೋದಾ? ಬಿಡಮ್ಮ ಬಿಡ, ಅದು ಮಹಾ ಪಾಪ. ನೋಡು, ಇನ್ನು ಮೇಲೆ ನಾನು ಹಾಕಿದ ಅನ್ನ ತಿಂದು ಬಿದ್ದಿರ್ಬೇಕಷ್ಟೇ. ಹೆಚ್ಚಿಗೆ ಮಾತನಾಡ್ಬೇಡ. ಮೊದಲು ನನ್ನ ಸೇವೆ ಮಾಡು, ಆಮೇಲೆ ದೇವರ ಸೇವೆ. ನೋಡು, ನೀನೇನು ಈ ಮನೆಯ ಧರ್ಮ ದೇವತೆನ? ನಾನು ಓಡಿ ಬಂದ ಬಿಡಾಡಿ ಹೆಣ್ಣಂತ ತಿಳ್ಕೊಂಡಿದ್ದೀನಿ. ಬಾರಿ ನನ್ನ ಸೇವೆ ಮಾಡು. ಆಗ್ಲಿ ಅಮ್ಮ, ಮೊದಲು ಆ ದೇವರ ಸೇವೆ ಮುಗಿಸ್ಕೊಂಡು ಆ ನಂತರ ನಿನ್ನ ಸೇವೆ ಮಾಡ್ತೀನಮ್ಮ. ಪದೇ ಪದೇ ಅದನ್ನು ಹೇಳ್ತೇನೆ ಮಳಿ. ಅಯ್ಯೋ ದೇವ್ರೆ, ಮಾರುತರಾಯ, ಏನಪ್ಪ ಇದು ನಿನ್ನ ಕೃತಿ? ತಂದೆ, ರಾಮನ ಶಕ್ತಿನೇ ಹನುಮನ ಶಕ್ತಿ ಅಂತ ತಿರುಗಿ ಪಡೆದ ಈ ಜಗದಲ್ಲಿ ಈ ನಾನೇನಿನ ದೇವತೆಯನ್ನು ಹೊತ್ತು ಬಿಟ್ಟಳಪ್ಪ. ಎಲ್ಲಿದೆ ಮಾಯ? ಎಲ್ಲಿದೆ ನಿನ್ನ ಅದ್ಭುತವಾದ ಶಕ್ತಿ? ಬಾರೆ, ನನ್ನ ಸೇವೆ ಹೊರತು ನಿನಗಿಲ್ಲ ಮುಕ್ತಿ. ಬಾರೆ. ನಗುತ್ತೈತ ದೈವಾಯಿ, ಅಳುತ್ತೈತ ಜೀವಾಯಿ, ನಗುತ್ತೈತ ದೈವಾಯಿ, ಅಳುತ್ತೈತ ಜೀವಾಯಿ, ವಿಧಿಯಾದ ಕಣ್ಣು
ಏನಿದಮ್ಮ ಧರ್ಮ ತುಂಬಿದ ಮನೆಯಲ್ಲಿ ದೇವತೆಯಾದ ನೀನು ಈ ಚಾಂಡಾಲಿಯ ಕಾರೊತ್ತುವುದೇ ಸರಿಯಮ್ಮ? ಏನೋ ಬಡವ, ನನಗೆ ಬಾಯಿಗೆ ಬಂದಂತೆ ಮಾತನಾಡ್ಲಿಕ್ಕೆ ಈ ರಂಜನಾಯನ ಸ್ವತ್ತಂತ ತಿಳಿದುಕೊಂಡಿದ್ದೇನೋ? ಅಲ್ಲ, ನಾ ಈ ಮನೆ ಅಳಿಯ. ಏನೋ ಹುಚ್ಚ, ನೀನು ಈ ಮನೆ ಅಳಿಯ ಅಲ್ಲ, ನಮ್ಮವರ ಸೇವಕ, ಅಂದ್ಮೇಲೆ ನಿಮ್ಮ ಕಾನನ ಸೇವಕಿ. ಅಂಜನ ಬಾಯಿಗೆ ಬಂದಂತೆ ಬಗೆದರೆ ಮತ್ತೆಯಿಂದ ಬಾರಿಸಬೇಕಾಗುತ್ತದೆ. ಎಚ್ಚರ! ನನ್ನ ಬಾಯಿಗೆ ಬರೆ ಎಳೆಯುವ ಮುನ್ನ ಈ ಮನೆಯಲ್ಲಿ ನೀನು ಇರ್ತೀಯೋ ಇಲ್ಲೋ ಅಂತ ನೋಡ್ಕೋ. ಶಾಂತ, ನಿಮ್ಮ ತಮ್ಮನಿಗೆ ಸರಿಯಾಗಿ ಬುದ್ಧಿ ಹೇಳ್ತೀಯೋ ಅಥವಾ ಮನೆ ಬಿಟ್ಟು ಹೋಗಾಕ್ಲು? ರಂಜನಿ, ಬೇಡಮ್ಮ ಬೇಡ, ನಿನ್ನ ಕೈ ಮುಗಿದು ಬೇಡ್ಕೊಂತೀನಿ. ನನ್ನ ತಮ್ಮನನ್ನೇ ಮನೆ ಬಿಟ್ಟು ಹೊರಗೆ ಹಾಕ್ಬೇಡಮ್ಮ. ತಮ್ಮ, ಯಾಕಪ್ಪ ನನಗೆ ಇಂತ ಹಠ? ಇವಳ ಪಾದ ಸೇವೆ ಮಾಡ್ಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಾಗ ಅವಾಗ ಯಾರು ಏನು ಮಾಡೋದು ತಮ್ಮ? ಯಾರು ಏನು ಮಾಡೋದು? ಅದು ನನ್ನ ಪ್ರಾರಂಭ ಕರ್ಮ, ನನ್ನ ಪ್ರಾರಂಭ ಕರ್ಮ. ಈ ನಿನ್ನ ಮಾತು ಸರಿ ಇಲ್ಲ. ಧರ್ಮ ತುಂಬಿದ ಮನೆಯಲ್ಲಿ ನ್ಯಾಯ ಹೇಳುವ ಮನೆತನಕ್ಕೆ ಕಳಂಕ ತರುವಿ, ಕುಲ ಕಳಂಕ ನೀನು. ನೀನ್ ಯಾರ ಮೇಲೆ ಕೈ ಮಾಡ್ತಿ ಅಂತ ಚೆನ್ನಾಗಿ ಯೋಚನೆ ಮಾಡು. ಇವಳು ನನ್ನ ಧರ್ಮ ಪತ್ನಿ. ಹಾಗಾದರೆ ನನ್ನ ಅಕ್ಕ? ನಾನು ದೇವಸ್ಥಾನಕ್ಕೆ ಹೋದಾಗ ನನ್ನ ರೂಪ, ಯೌವನ, ಸಿರಿತನದ ಲಾಲ ಆಶೆಗಾಗಿ ಮೆಚ್ಚಿ ಬಂದವಳಷ್ಟೇ. ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದರೆ ಇಷ್ಟೊತ್ತಿಗೆ ಅವರ ರಕ್ತ ನರಿ ನಾಯಿಗಳಿಗೆ ಹಾಕಿ ಬಿಡುತ್ತಿದ್ದೆ. ಮಾವ, ತೊತ್ತು ಅನ್ನ ಹಾಕಿ ಜೋಪಾನ ಗೈದ ದೇವರು ತಪ್ಪಿ ನೋಡದೈತಂತ ಸುಮ್ಮನೆ ಬಿಡ್ತಾ ಇದ್ದೆ. ಮಾವ, ಆತ್ಮಸಾಕ್ಷಿಯಾಗಿ ಪರಮಾತ್ಮನ ಎದುರಿಗೆ ನನ್ನ ಅಕ್ಕನ ತಾಳಿ ಕಟ್ಟಿದ ನೀನು ನಿನ್ನ ಮೆಚ್ಚಿ ಬಂದವಳಷ್ಟೇ. ಇದೇ ಮಾತನ್ನು ಸಾಮಾನ್ಯ ಒಬ್ಬ ಮನುಷ್ಯ ನುಡಿದಿದ್ದರೆ ಅವನ ಕಥೆಯೇ ಬೇರೆ ಆಗುತ್ತಿತ್ತು. ಆದ್ರೆ ಈ ಮಾತನ್ನ ನಾಡಿನ ದೇವರು ನುಡಿದೈತಿ ಅಂತ ಸುಮ್ಮನೆ ಬಿಡ್ತಾ ಇದ್ದೇನೆ. ಮೊಚ್ಚಲ ಬಾಯಣ, ನನ್ನ ಮನೆಯ ಅಣ್ಣ ತಿಂದು ನನಗೆ ಅದರ ಉತ್ತರ ಕೊಡ್ತಿಲ್ಲ ಚಾಂಡಾಲ. ಆವತ್ತನೇ ನಿನಗೆ ಹೇಳಿದ್ದೆ ಇವಳು ಒಬ್ಬಳು ನಿನ್ನ ಅಕ್ಕಂತ. ಅದನ್ನು ಬಿಟ್ಟು ಇವಳ ಮೇಲೆ ಕೈ ಮಾಡಿದ್ದಲ್ಲದೆ ನಿನ್ನೆ ದಿನ ಆ ರವಿರಾಜ್ಯ ವರ್ಮರ ಗಾಡಿ ಹಿಡಿದಿದ್ದಂತೆ. ಯಾಕೆ? ಏನ ಮೈಯನ ಸಾಕು ನಾನು ಕೊಟ್ಟಿರುವ ಸಲಿಗೆನು? ಏನೂ ಅಲ್ಲಮ್ಮ. ಒಂದು ನಿನ್ನೆಯ ದಿನ ರಾಜವರ್ಮ ಮತ್ತು ಅವನ ಕ್ಲರ್ಕ್ ಕೂಡಿ ಇಬ್ಬರು ಕೂಡಿಕೊಂಡು ಬಡವರಿಗಾಗಿ ಸರ್ಕಾರ ಒದಗಿಸಿದ ಕಂಟ್ರೋಲ್ ಕಾಲನ್ನು ಎತ್ತಿ ಹಾಕಿ ನಮ್ಮ ಗೋಡಾವಣಿಗೆ ಒಯ್ಯುತ್ತಿದ್ದರು. ನಿನ್ನ ಮರ್ಯಾದೆಗೆ ಕುಂದು ಬರಬಾರದಂತ ತಿಳಿದು ಅದನ್ನು ತಡೆದಿದೆ. ಆದರೆ ಧರ್ಮ ದೇವತೆಯಾದ ನನ್ನ ಅಕ್ಕನಿಂದ ಈ ಚಾಂಡಾಲಿ ಕಾಲನ್ನು ಒತ್ತಿಸಿಕೊಳ್ಳುತ್ತಿದ್ದಳು. ಆರೋಷಕ್ಕಾಗಿ ಅವರ ಮೇಲೆ ಕೈ ಮಾಡಿದೆ ಹೊರತು ಇನ್ಯಾವುದೇ ಕಾರಣಕ್ಕೂ ಅಲ್ಲ ಮಾವ, ಯಾವ ಕಾರಣಕ್ಕೂ ಅಲ್ಲ. ಅದನ್ನೆಲ್ಲ ಕೇಳೋದಕ್ಕೆ ಇವಳಿಗೆ ಹೇಳೋದಕ್ಕೆ ನಾನಿದ್ದೇನೆ. ನೀನು ನನ್ನ ಬರೇ ಸೇವಕನಷ್ಟೇ. ಏನೇ ಶಾಂತ, ನಿನ್ನ ತಮ್ಮ ಬೊಗಳ್ತಾ ಇದ್ದಾನೆ, ಹಾಗೆ ನಿಂತಿದಿ. ಅವನಿಗೆ ತಿದ್ದಿ ಬುದ್ಧಿ ಹೇಳ್ತೀಯೋ ಇಲ್ಲ ನೀವಿಬ್ಬರು ಮನೆಯಿಂದ ಹೊರಗೆ ಹೋಗ್ತೇರೋ? ಸ್ವಾಮಿ, ಎಂದಿದು ಏನು ಮಾತನಾಡ್ತಾ ಇದ್ದೀರಾ ನೀವು? ನೀವೇ ನನ್ನ ಪಾಲಿನ ದೇವರು, ನೀವೇ ನನ್ನ ಪ್ರಾಣ ಅಂತ ತಿಳ್ಕೊಂಡು ಈ ನಿಮ್ಮ ಹೆಂಡತಿ ಒಂದು ದಿನ ನಿಮ್ಮ ಮುಂದೆ ನಿಂತು ಮಾತನಾಡಿದ್ದೀರೆಂದು? ಇಲ್ಲ ರೀ, ಇಲ್ಲ. ನೋಡಿ, ನನ್ನ ತಮ್ಮನಿಗೆ ನಾನು ಸರಿಯಾಗಿ ಬುದ್ಧಿ ಹೇಳ್ತೀನಿ. ಇದೊಂದು ಸಲ ನನ್ನ ತಮ್ಮನನ್ನು ಕ್ಷಮಿಸಿ ಬಿಡ್ರಿ. ಏನ್ ಹೇಳ್ತೀಯೋ ನೀನೇ ಹೇಳು. ತಮ್ಮ, ನೋಡಪ್ಪ, ಈ ಹಠ ನಿನ್ಗೆ ಒಳ್ಳೆಯದಲ್ಲ. ನಾವೀಗ ವಿಷ ತುಂಬಿದ ಹಾವಿನ ಹೆಡೆಯ ಸರಪಿನಲ್ಲಿ ಕೆಳಗಿದ್ದೇವೆ.
ಅದನ್ನು ನಮ್ಮ ಮುಟ್ಟರೆ ಕಚ್ಚುತ್ತೆ. ಅದು ಮುಟ್ಟುತ್ತೆ ಅಂತ ನಾವು ಹೊರಗೆ ಹೋದ್ರೆ ಬಿಸಿಲಿನ ತಾಪಕ್ಕೆ ಬೆಂದು ಹೋಗ್ತೀವಿ. ತಮ್ಮ, ನಿನಗೆ ಹಠ ಬೇಡಪ್ಪ. ಹೆಣ್ಣಾದವಳು ಗಂಡನ ಆಶ್ರಯದಲ್ಲೇ ಇರಬೇಕು. ನಿನ್ನ ಅಕ್ಕನ ಬಾಳು ಬೆಳ್ಳಿಗೆ ಚಿಗುರಬೇಕಾದ್ರೆ ನೀನೇ ಅವರಿಗೆ ತೈಗೆ ಬಗ್ಗೆ ನಡಿಲೇಬೇಕು ತಮ್ಮ. ತೈಗೆ ಬಗ್ಗೆ ನಡಿಲೇಬೇಕು. ಶ್ರೀರಾಮ ಹನುಮಂತನಿಗೆ ಹೇಳಿ ಕಳಿಸಿದಾಗಿ ಸೀತೆಯನ್ನು ಹುಡುಕಿಕೊಂಡು ಬರಲು ಲಂಕೆಗೆ ಸಾರಿ ಹೋದ ಸಮುದ್ರ ಮಾರ್ಗವನ್ನು. ಅಕ್ಕ, ನಿನ್ನ ಸಂಸಾರದ ಬಳ್ಳಿ ಚಿಗುರಬೇಕಾದರೆ ನಾ ಯಾವುದೇ ಕಷ್ಟ ಬಂದರೂ ಸಹಿಸಿಕೊಳ್ಳುತ್ತೇನೆ. ಅಕ್ಕ, ನಿನ್ನ ಸಂಸಾರ ಸುಗಮವಾಗಿ ಸಾಗಲಿಕ್ಕೆ ನೀ ಹೇಳಿದಂತೆ ನಡೆದುಕೊಳ್ಳುತ್ತೇನಮ್ಮ. ಇರಲಿ ಶಾಂತ, ಮನೆಗೆ ರವಿರಾಜ್ ಅವರವರು ಬರುತ್ತಾರೆ. ಅವರಿಗೆಲ್ಲ ಕಾಫಿ ರೆಡಿ ಮಾಡಿ ನಡಿ. ಆಗ್ಲಿ ಸ್ವಾಮಿ. ಬೀರಾ, ನೀನು ಹೋಗು. ತಮ್ಮ ಬಾರಪ್ಪ. ಅಂತೂ ನಮ್ಮ ಕಾರ್ಯವೆಲ್ಲ ಸಫಲ ಆಯ್ತಲ್ಲ. ರೀ, ತೋಟದ ಹೊಲ ನನ್ನ ಹೆಸರಿಗೆ ಹೆಚ್ಚಿ 10 ತೊಲೆ ಚಿನ್ನದ ಸರ ಮಾಡಿಸ್ಕೊಂಡು ತಾಳಿಯನ್ನು ತರ್ತೀನಿ ಅಂತಿದ್ರಿ. ಎಲ್ಲಿ? ನಿನ್ನ ಕೈ ಹಿಡಿದು ನೀ ಸುಖಕರವಾಗಿರಬೇಕೆಂದೇ ನನ್ನ ಆಸೆ. ರೀ, ನಿಮ್ಮ ಕೈ ಹಿಡಿಬೇಕಾದ್ರೆ ನಾನು ಎಷ್ಟು ಪುಣ್ಯ ಮಾಡಿದ್ದೇನೆ ಏನೋ ನೋಡಿ. ನೀವೇ ನಿಮ್ಮ ಕೈಯಾರ ಇದೀಗ ನೀ ಹೇಗೆ ಕಾಣ್ತೀಯ ಗೊತ್ತಾ? ಬೇಲೂರಿನ ಶಿಲೆಬಾಲೆ. ನಿನ್ನ ರೂಪ ಯೌವನ ನೋಡಿ ಆ 33 ಕೋಟಿ ದೇವತೆಗಳು ನಾಚಿಕೊಳ್ಳುತ್ತಾರೆ. ನಲ್ಲನೆ ಎದುರುಗಪ್ಪಿ ಆಡಲು ಮೆಲ್ಲನೆ ಬಾ. ಒಡೆಯರ ಮಾತು ಮೀರುವುದಂತೆ. ರವಿವರ್ಣದ ಚಂಚದ ಕಲೆ ಕಲೆ ಸಾಕಾರೋ ಬನ್ರಿ, ನಿಮಗಾಗಿ ಬಿಸಿ ಬಿಸಿ ಅಡಿಗೆ ಮಾಡಿದ್ದೀನಿ, ಬನ್ರಿ.
ಮಂಜ ಲೇ ಮಂಜ ಇವತ್ ನಮ್ಮ ಊರ ಬಾರ್ ಓಪನಿಂಗ್ ಐತಿ ನೋಡ್ಲಿ ಹಂಗಾರ ಅದಕ್ಕೆ ಈ ಬತ್ತಿ ಕುಕ್ಮ ಅರ್ಪಣೆ ಮಾಡೋನ್ ತಡಿಲೆ. ಓಂ ಶ್ರೀ ಬಬಲಾದಿ ಸದಾಶಿವ ಮುತ್ಯ ಇದು ನಿನಗೆ ಅರ್ಪಿತ. ಓಂ ಶ್ರೀ ಮುರುಳ ರಾಜೇಂದ್ರ ಇದು ನಿನಗೆ ಅರ್ಪಿತ. ನನಗೊಂದ್ ದೇವ್ರ ಇರಲಿ ನಿಂದಿರ್ಲಿ. ಓಂ ಶ್ರೀ ಕೆಲವಡಿ ರಂಗಾಯ ನಮ ನಿನಗೆ ಮುಟ್ಟಿತು. ಓಂ ಶ್ರೀ ತವದ ಬಾಳೆಯದ್ದ ನಿನಗೆ ಮುಟ್ಟಿತು. ಇರ್ಲಿ ಉಳಿದದ್ದೆಲ್ಲ ನಮಗ ಮುಟ್ಟು. ಓಂ ಜೈ ಮಂಗಲಂ ಶಿವ ಪಾರ್ವತಿ ಹರ 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 ಮಾಡಿಕೊಂಡ ನನಗಂತ್ರಿ ಏನಪ್ಪ ಯಾಕೋ ಹುಡುಗಿಯಾರ ದಂಡಿ ಈ ಕಡೆ ಬರ್ತೈತಲ್ಲ ಬಾರಿ ಹಳ್ಳಿ ಹೊಡಿ ಕೈ ತಾರೇನು ತೊಡಿ ಏನಿವಲ್ಲ ಹೇ ಬಿಡ್ಲಿ ಅಪ್ಪ ನಾ ಶಿಶಿ ಅಲ್ಲ ನಾ ಲೈಮಲ್ ಸಂಜುನ ನಿಂಗ ನಿಶೆ ಪಳಗೈತಿ ತಾಯಿ ಹೇಳ್ತೀನಿ ತಾಯಿ ನಾ ಕುಡಿತಂದ ನೀ ಸುಮ್ಮನೆ ಇದೇನಪ್ಪ ಸಾರಾಯಿ ಸಾಮ್ರಾಜ್ಯ ಯಪ್ಪು ಏ ಪಂಚಾಯತಿ ಪ್ರವೀಣರ ಅಲ್ಲ ಹಿಂಗ್ಯಾಕ್ ನಿಂತಲ್ಲಿ ಇಬ್ರು ತೆಗ್ದು ಬರ್ಕೊಂಡು ಪ್ರೇಮ ಒಚ್ಚಿ ಒಚ್ಚಿ ಬಡದಾಡಿ ಅಂದಾಗ ಹೊಂಟತಿ ನಮ್ಮ ಪ್ರೇಮದ ರಥ ಚೂಡಿಲಿ ಎಲ್ಲಿಗೆ ಎಲ್ಲಿಗೆ ಅಂತ ಕೇಳಬೇಡ ಪ್ರೇಮ ಲೋಕ ಟಿಕೆಟ್ ಕೊಡ ಹೋಗಿನ ಪ್ರೇಮ ಮಗಲ್ಲ ಸೀದಾ ಹರಿಚಂದ್ರ ಘಾಟಿಗೆ ಕೊಡ್ತಾನೆ ಎಷ್ಟು ಕೊಡ್ಲಿ ಎಷ್ಟು ಕೊಡ್ಲಿ ನಿನ್ನವನು ಅಲ್ಲ ಕೊಡ್ತಾನೆ ಎಲ್ಲಿಗೆ ಅವಂಗ ಮ್ಯಾಲಿನ ಎರಡು ಕೊಡ ಗುಡ್ಕಿಂದ ಒಂದು ಕೊಡ ಯಾಕೋ ಮಂಜ ಅವಂಗ ಕೊಡಾಕ್ ಸಿಟ್ಟು ಬಂದ್ರ ನನಗ ಪೂರ ಬೇಕು ಬೇಡ ಸೊಕಾಸ ಹೇಳು ತಿನ್ಸು ಹ್ಮ್ ಕೊಟ್ಟು ಬಿಡು ಈಗ ಲೇ ನಾ ಈಗ ಟಿಕೆಟ್ ಹೊರ್ಯಾಕ ಬಂದಿಲ್ಲ ನಿನ್ನ ಮಾರ್ಯಾಗ ಮನ ಹಾಕ್ಲಿ ಅಲ್ಲ ಮನ್ಯಾಗ 3 ದಿನ ಆತ ಮುಕ್ಕಾಲಕ್ಕ ಅಲ್ಲ ಮಲದಗತೆ ನೆಕ್ಕಾಕ 3 ಹನಿ ನೀರಿಲ್ಲ ಅಲ್ಲ ಏನ್ರ ಕಬರ್ಗಿ ಐತಿಲ್ಲ ನಿನಗ ನೀರ್ ಬಿಡಕ್ ನಾಚಿಕೆ ಮಾಡ ಮರ ಐತಿ ನಿನಗ ಕೊಡ ಹೊತ್ತ ನೀರಿಗೆ ಬಂದಿರುವ ನಾರಿ 3 ದಿವಸ ಆತ ಕಾದ ಕುಳಿತ ನಿನ್ನ ದಾರಿ ತಿರುವ ಬ್ಯಾಡ ನೀ ಹಿಂದಕ್ಕ ಮಾರಿ ಯಾಕಲೆ ಮಂಜ ನಾನು ಇದ್ದೀನಲ್ಲ ಲಪ್ಪುಂಡಿ ಬಂಟ ಏ ನಿನ್ನವನು ಈ ಕಡೆ ಹೊಳ್ಳ ನೀಚಿ ಕುಡಿ ಬಾ ಅವ ಮಾಸ್ತರ ನನಗ ಇಲ್ಲಿ ಬಾ ಇಲ್ಲಿ ಬಾ ಏ ನಿನ್ನವನು ಅಲ್ಲ ನಿನ್ನ ಮಾರಿ ನೋಡ್ಕೊ ನನ್ನ ಹಳಿ ಕೊಡೋದು ಕಂಟಾಗಿತ್ತಿ ಚೊಕ್ ಮಾಡ್ರ
ನಿನ್ನ ಮಾರಿ ನೋಡ್ಕೊಂಡ್ ಮಾತಾಡ. ನನ್ನ ಮಾರಿಗೆ ಏನಾಗೈತಿ? ಜೂನಿಯರ್ ಪ್ರಿಯಾಂಕ ಆಗಿಲ್ಲ. ಏ ಹುಡುಗಿ Daddy, my lovely daddy. ಮೋಹನ್ ಪೂರ ಚೈತಿ ಎಲ್ಲ ನೀ ಮಾಡಿದಿ ನನ್ನ ಬಾಳೆ ಮೂಲ ಬೈತೆ ಮಗಳ ಯಪ್ಪ ಇವ್ರ ಕಂಡ್ರೆ ನಿನ್ಗೆ ಯಾಕೆ ಇಷ್ಟ? ನಾ ಯಾಕಿಲ್ಲು ನಿಮ್ಮ ಮೌನ್ ಇವ್ರ ಮ್ಯಾಲ ನೀ ಇಟ್ಟಿದಿ ಜಿಟ್ಗಳ ಮ್ಯಾಲ ಮನಸ್ಸ ಜಿಟ್ಟಿ ಅಲ್ಲ ಕಂಡಕ್ಟರ್ ಕೋಟ್ ಕಳದ ಗೋಟ್ ಕಾಯ್ಕೆ ನೀರ್ ತಗೊಂಡ್ ಬಾ ಅಂತ ಹೇಳ್ರ ಈ ನನ್ನ ಮಕ್ಕಳ ಕೂಡ ಹಾಡಿ ಹಾರಾಡಿ ಕುಣಿಯಾಕ್ ನಿಂತೆ ನಿಮ್ಮ ಮೌನ ಪಾನ ಕುಣಿಯಾಕ್ ಬಂದಿಲ್ಲ, ಪಾನ ಕುಣಿಯಾಕ್ ಬಂದಿಲ್ಲ. ಮತ್ತೇನ ಚಕ್ಕಿ ಮಾಡ್ಕೊಂಡು ನಿಂದ್ರಾಕ್ ಬಂದೀಯ? ತೈಡ್ರಿ ಹಿರಿಯಾರ ತೈಡ್ರಿ ಬಡಿಬಾರ ತೈಡ್ರಿ. ನಾನು ತಡಿಯಾಕ ನೀವ್ಯಾರಲೇ ಮಕ್ಕಳ? ಊರಿಗೆ ಬೆಂಕಿ ಹೆಚ್ಚಿ ನಗತಾರೋ ಈ ವಾಟರ್ ಮ್ಯಾನ್ ನನ್ನ ಮಕ್ಕಳ. ಯಪ್ಪ ಅದಕ್ಕೆ ಹಾಕಿವ್ ನಾವ್ ಇಬ್ರು ಅಂದಗಚ್ಚಿ. ಇವ್ರು ಯಾರವ ಇವ್ರು ಹಡ್ಚಾಪಿ ನನ್ನ ಮಕ್ಕಳು? ಅಯ್ಯೋ ನಿಮ್ಮ ಅವನು ಯಾಕ ಮನೆ ಮೈ ತಿನ್ನಕತ್ತೈತಲ್ಲ ಯಾವಾಗ ಮನಕ ಅಲ್ಲಮ್ಮ ಹೋಗೋಣ ನಡಿ ಹೋಗೋಣ ನಡಿ.